ಅವನಿಗೆ ಹಾಲು ಎರ್ಸ್ಬಿಟ್ಟೆ. ಕರ್ಣ ಹೇಳಿದ್ದು ನಿಜ, ನೀನು ರಾಕ್ಷಸನೇ, ಅವನಿಗಿಂತ ಕಡೆ. ಆ ರಾವಣ ತನ್ನ ಸ್ವಂತ ಕುಟುಂಬಕ್ಕೂ ಈ ರೀತಿ ಅನ್ಯಾಯ ಮಾಡಿಲ್ಲ. ಯಾಕೋ ಯಾಕೋ ನಿಂಗಿಂತ ದುರ್ಬುದ್ಧಿ ಬಂತು? ಅಲ್ಲ ಕಣೋ, ಕರ್ಣನ್ ಬದುಕು ಹಾಳಾಗ್ಲಿ ಅಂತ ಇಷ್ಟೆಲ್ಲ ಮಾಡಿದ್ಯಲ್ಲ, ಅವನೇನೋ ನಿನ್ಗೆ ಅನ್ಯಾಯ ಮಾಡಿದಾನೆ ಹೇಳೋ. ಇಷ್ಟು ದಿನ ಕರ್ಣನಿಂದ ನಿನ್ಗೇನು ಅನ್ಯಾಯ ಆಗಿದೆ? ಓಹ್, ನಿಮ್ಮಪ್ಪ ಆಸ್ತಿನೆಲ್ಲ ಇವನ ಹೆಸರಿಗೆ ಬರ್ತಿದ್ದಾನೆ ಅಂತ ತಾನೇ? ಒಂದು ವೇಳೆ ಎಲ್ಲ ಆಸ್ತಿನೂ ನಿನಗೆ ಅವನು ವಾಪಸ್ ಕೊಟ್ರೆ ನಿನ್ ಬುದ್ಧಿ ಬದಲಾಗುತ್ತಾ? ಬದಲಾಗುತ್ತೇನೋ? ನೀನ್ ಯಾವತ್ತು ಬದಲಾಗನೋ ಕಣೋ. ನಿನ್ ಬುದ್ಧಿ ನೀನ್ ಬಿಡಲ್ಲ. ನಿನ್ ಯೋಗ್ಯತೆ ಇಷ್ಟೇ. ನಿನ್ನ ನಾನು ಮಗ ಅಂತ ಎತ್ತದ್ನಲ್ಲ, ಎಲ್ಲ ನನ್ನ ಕರ್ಮ ಕಣೋ, ನನ್ನ ಕರ್ಮ. ಕಾಗಿನ ಎಷ್ಟೇ ತೊಳೆದ್ರು ಅದು ಅಂಶ ಆಗಲ್ಲ. ನಿನ್ನ ಮನೇಲಿ ಇಟ್ಕೊಂಡ್ರೆ ನಾವೇ ವಿಷ ಕುಡ್ದ ಹಾಗೆ. ನೋಡು, ಅವತ್ತು ನೀನ್ ತಪ್ಪು ಮಾಡಿದಕ್ಕೆ ನಾನ್ ನಿನ್ನ ಮನೆಯಿಂದ ಆಚೆ ಹಾಕಿದ್ದೆ. ಇವತ್ತು ನೀನೇ ಮನೆಯಿಂದ ಆಚೆ ಹೋದ್ರೆ ಸರಿ. ಇನ್ಯಾವತ್ತು ಈ ಮನೆ ನಿನ್ ಪಾಲಿಗಿಲ್ಲ. ಹೊಟ್ಟೋಗೋ. ಅಜ್ಜಿ, ಒಂದ್ ನಿಮಿಷ. ಇಲ್ಲಿ ತನಕ ರಮೇಶ್ ಅಂಕಲ್ ಮಾಡಿರೋ ಅನ್ಯಾಯ ಕರ್ಣ ಸರ್ ಬಿಟ್ರೆ ಜಗತ್ತಲ್ಲಿ ಬೇರೆ ಯಾರು ಸಹಿಸ್ಕೊಳಕ್ ಸಾಧ್ಯನೇ ಇಲ್ಲ. ಕರ್ಣ ಸರ್ಗೆ ಹಿಂಸೆ ಕೊಡ್ಬೇಕಂತಾನೆ ಇವ್ರು ಇಷ್ಟೆಲ್ಲ ಮಾಡಿದಿರಂತ ನೆನ್ಸ್ಕೊಂಡ್ರೇನೆ ಮನ್ಸಿಗೆ ತುಂಬಾ ನೋವಾಗುತ್ತೆ. ಕರ್ಣ ಸರ್ ತರ ಹೃದಯ ಇರೋ ಮಗ ಸಿಗ್ಲಿ ಅಂತ ಪ್ರತಿಯೊಬ್ಬ ತಂದೆನೂ ಬಯಸ್ತಾರೆ. ಕರ್ಣ ಸರ್ ಇವ್ ಸ್ವಂತ ಮಗ ಅಲ್ಲ, ಒಂದೇ ಒಂದ್ ಕಾರಣಕ್ಕೆ ಇಷ್ಟೆಲ್ಲ ದ್ವೇಷಿಸ್ತಾರೆ ಅಂತ ನೋಡಿದ್ರೆ ಒಂದ್ ಕಡೆ ದುಃಖ ಆಗುತ್ತೆ, ಬೇಜಾರು ಆಗುತ್ತೆ. ಒಂದ್ ಕಡೆ ಇವ್ರ ಮನಸ್ಥಿತಿ ಹೀಗಿದೆಯಲ್ಲ ಅಂತ ಅಯ್ಯೋ ಪಾಪ ಅನ್ಸುತ್ತೆ. ಆಸರೆ ಇವಳಿಗೆ ಗಂಡನ್ನೆರಡು ಎರಡೂ ತುಂಬ ಮುಖ್ಯ. ಆವತ್ತು ನೀವಿಬ್ರು ಒಂದಾಗೋದಕ್ಕೆ ಆ ದೇವರ ಇಚ್ಛೆ ಇರಲಿಲ್ವೋ ಏನೋ. ಆದರೆ ಇವತ್ತು ಸತ್ಯ ಗೊತ್ತಾಗಿದ್ದೆ. ನೀವಿಬ್ರು ಮದುವೆ ಆದರೆ ನಮ್ಮೆಲ್ರಿಗೂ ತುಂಬ ಸಂತೋಷ ಆಗುತ್ತೆ. ಹೌದು ತೇಜಸ್, ನಿತ್ಯ ಬದುಕನ್ನ ಮತ್ತೆ ಸರಿ ಮಾಡೋ ಶಕ್ತಿ ನಿನ್ ಕೈಯಲ್ಲಿದೆ. ನಿಮ್ ತಂದೆ ತಾಯಿಗೆ ತಿಳಿಸಿ ಮದುವೆ ಏರ್ಪಾಟ್ ಮಾಡೋಣ. ತೇಜಸ್, ಯಾಕೆ ಸೈಲೆಂಟ್ ಆಗಿದ್ದೀರಾ? ಏನಾಯ್ತು? ನಿತ್ಯ, ನಿನ್ನ ಹತ್ರ ಪರ್ಸನಲ್ ಮಾತಾಡ್ಬೇಕಾಗಿತ್ತು. ಒಂದು ನಿಮಿಷ ಬರ್ತೀಯಾ? ಏನ್ ವಿಷಯ? ಅಕ್ಕ, ಹೋಗಿ ಮಾತಾಡ್ಕೊಂಡ್ ಬಾ. ನಿನಗೇನೇ ಸಂದೇಹ ಇದ್ರು ಕ್ಲಿಯರ್ ಮಾಡ್ಕೊಂಡ್ ಬಾ. ಹೋಗು. ಅಂಥವ್ರಿಬ್ರು ಮದುವೆ ಆಗಿ ಸುಖವಾಗಿದ್ರೆ ಸಾಕು. ನನಗೆ ಕೆಲಸ ಇದೆ, ನಾನು ಹೊರಡ್ತೀನಿ. ಅಲ್ಲಪ್ಪ, ನಿತ್ಯ ಮದುವೆ ಆಗೋ ವಿಷಯದ ಬಗ್ಗೆ ಏನು ಹೇಳಲೇ ಇಲ್ಲ. ಆಗ್ಲೇ ಹೊರಟ್ಬಿಟ್ರೆ ಹೇಗೆ? ಇಷ್ಟೋ ತನಕ ಏನು ಮಾತಾಡ್ಕೊಂಡ್ರಿ? ನಮ್ಮ ಹುಡುಗಿಗೆಲ್ಲ ಓಕೆ ಅಂತ? ಮದ್ವೆ ಮುಹೂರ್ತ ಯಾವಾಗ ಫಿಕ್ಸ್ ಮಾಡೋದು, ಯಾವಾಗಂತ ಹೇಳ್ಬಿಟ್ರೆ ನಾನು ಇವತ್ತೆಲ್ಲ ಫಿಕ್ಸ್ ಮಾಡ್ಬಿಡ್ತೀನಿ. ಓಕೆ?
ಯಾಕೇನು ಮಾತಾಡ್ತಿಲ್ಲ? ಅಕ್ಕ ಏನಂದ್ಲು? ನಿಧಿ, ಯಾರು ತೇಜಸ್ನ ತಡಿಬೇಡಿ, ಹೋಗೋದಕ್ ಬಿಡಿ. ಏನ್ ನಿತ್ಯ, ನಾವೆಲ್ಲ ಮದ್ವೆ ಆಗೋಕ್ ಕೇಳ್ತಾ ಇದ್ರೆ ನೀನ್ ಹೋಗಕ್ ಹೇಳ್ತಾ ಇದೆಯಲ್ಲ, ನೀವಿಬ್ರು ಏನ್ ಮಾತಾಡ್ಕೊಂಡ್ರಿ? ಶಾಂತಿ, ನಾನು ನಿನ್ಗೆ ಆಮೇಲೆ ಎಲ್ಲ ಹೇಳ್ತೀನಿ, ಮೊದಲು ಅವ್ರನ್ನ ಹೋಗೋದಕ್ ಬಿಡಿ. ಸರಿ, ನಾನೀಗ ಹೊರಡ್ತೀನಿ. ಕರ್ಣ, ನೀವು ತುಂಬ ಒಳ್ಳೆಯವರು. ಈ ಪ್ರಪಂಚದಲ್ಲಿ ನಿಮ್ಮಂಥ ವ್ಯಕ್ತಿ ಸಿಗೋದು ಸುಲಭ ಅಲ್ಲ. ಅಷ್ಟೇ ಅಲ್ಲ, ಇಂಪಾಸಿಬಲ್. ಇವತ್ತಿನ ಕಾಲದಲ್ಲಿ ಇನ್ನೊಬ್ರಿಗೆ ಸಹಾಯ ಮಾಡೋರು ಯಾರಿದ್ದಾರೆ ಹೇಳಿ? ಆದರೆ ನಿಮ್ಮ ಜೊತೆಗೆ ರಮೇಶ್ ಅಂತವ್ರು ಇರ್ತಾರೆ. ಸೊ ಬಿ ಕೇರ್ಫುಲ್. ಅಜ್ಜಿ, ನಿಧಿ, ನಾನು ನಿಮಗೆ ತುಂಬ ನೋವು ಕೊಟ್ಬಿಟ್ಟೆ, ಅವಮಾನ ಕೂಡ ಮಾಡಿದೆ. ಆದರೂ ಎಲ್ಲದನ್ನೂ ಸಹಿಸ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ರಿ. ಅದಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ನನ್ನೇನು ತುಂಬ ತಪ್ಪಾಗಿದೆ, ಕ್ಷಮಿಸ್ಬಿಡಿ. ನಿತ್ಯ, ನಾನು ಹೋಗ್ತೇನೆ. ಅಲ್ಲಪ್ಪ ತೇಜಸ್, ತಡಿಬೇಡ ಅಂತ ಹೇಳಿದ್ನಲ್ಲ. ಅಲ್ವೇ, ಏನೇ ಇದೆಲ್ಲ? ಯಾಕೆ ಅವನಿಗೆ ಹೋಗಕ್ ಹೇಳ್ದೆ? ಏನ್ ಸಮಸ್ಯೆ ಆಯ್ತು? ಹೇಳೆ ಅಕ್ಕ. ಎಲ್ಲ ಸರಿ ಹೋಗೋ ಹೊತ್ತಲ್ಲಿ ನೀವಿಬ್ರು ಏನು ಮಾತಾಡ್ಕೊಂಡ್ರಿ? ಓ, ನೀವಿಬ್ರು ಸೇರ್ಕೊಂಡು ತಮಾಷೆ ಮಾಡ್ತಿದ್ರಾ? ನನ್ಗೆ ಗೊತ್ತು ನಿನ್ಗೆ ಆ ಬುದ್ಧಿ ಇದೆ ಅಂತ. ನಿಧಿ, ನಾನು ತೇಜಸ್ ಯಾವತ್ತೂ ಮದುವೆ ಆಗಕ್ಕಾಗಲ್ಲ. ಆಗಲ್ವಾ?